ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನೋಡಿ ಫುಲ್ಲು ಮಳೆ ಬರ್ತಿದೆ. ಸೊ ಅದಕ್ಕೆ ಮಕ್ಕಳಿಗೆ ಚಳಿಗೆ ಏನಾದರೂ ಮಾಡ್ಕೊಡೋಣ ಅಂತಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡೋಣ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ. ಬನ್ನಿ ಯಾವ ಥರ ಮಾಡೋಣ. ಅಷ್ಟು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಒಂದು ಹಿಡಿ ಹಾಕ್ಕೊಳ್ಳಿ. ಇಷ್ಟನ್ನ ಫುಲ್ಲು ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಡ ನೋಡಿ. ಈ ಥರ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಹಂಗೆ ಒಂದು ಬೌಲ್ ತಗೊಂಡು 4 ಸ್ಪೂನಷ್ಟು ಕಾರ್ನ್ಫ್ಲೋರ್, 2 ಸ್ಪೂನಷ್ಟು ಕಡಲೆ ಹಿಟ್ಟು, 1-2 ಸ್ಪೂನು ಮೈದಾ, ಇದ್ರೆ ಅಕ್ಕಿ ಹಿಟ್ಟು 1-2 ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕ್ರಿಸ್ಪಿನೆಸ್ಸು. 1 ಸ್ಪೂನು ಕಸೂರಿ ಮೇಥಿ, ಅರ್ಧ ಕಪ್ಪಷ್ಟು ಮೊಸರು ಮತ್ತು 1 ಮೊಟ್ಟೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ನಿಂಬೆ ರಸ ಒಂದು ಅರ್ಧ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಿರಂಗೆ. ಅದಾದಮೇಲೆ ನಾನೊಂದು ಅರ್ಧ kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗ್ಯಾಪ್ ಎಲ್ಲೂ ಇಲ್ದಿರಂಗೆ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದು ½ ಆನ್ ಅವರ್ ಇಲ್ಲಾಂದರೆ 1 ಅವರ್ ರೆಸ್ಟ್ ಇಟ್ಬಿಡೋಣ, ಮ್ಯಾರಿನೇಟ್ ಆಗಲಿ ಚೆನ್ನಾಗಿ. ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಆಯಿಲ್ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಕಾದಾದಮೇಲೆ ಇವಾಗ ಚಿಕನ್ ಕಬಾಬ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಡ್ರಿ, ಫಸ್ಟೇ ಒಂದು 50% ಫ್ರೈ ಮಾಡ್ಕೊಳ್ಳಿ ಸಾಕು. ತೆಗೆದ್ಬಿಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಎಣ್ಣೆ ಕಾದಾದಮೇಲೆ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಳೋದ್ರಿಂದ ನಿಮಗೆ ಕ್ರಿಸ್ಪಿನೆಸ್ ಬರುತ್ತೆ, ಜ್ಯೂಸಿಯಾಗೂ ಇರುತ್ತೆ. ನಿಮಗೆ ಚಿಕನ್ನು ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಇಷ್ಟಪಡ್ತಾರೆ, ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ. ಚೆನ್ನಾಗಿರುತ್ತೆ, ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಆ ಥರ ಇರುತ್ತೆ. ಸೊ ನೋಡಿ, ಚೆನ್ನಾಗಿ ಒಂದು 50% ಬೆಂದಿದ್ದಾದಮೇಲೆ ತೆಗೆದ್ಬಿಟ್ಟು ಒಂದು 2 ಮಿನಿಟ್ಸ್ ಮತ್ತೆ ಫ್ರೈ ಆಯಿಲು ಬಿಸಿ ಮಾಡೋಕ್ಕಿಡ್ರಿ. ಆಮೇಲೆ ಮತ್ತೆ ಫ್ರೈ ಮಾಡ್ಕೊಳ್ಳಿ, ನಿಮ್ಮ ಆಯಿಲಲ್ಲಿ ಚೆನ್ನಾಗಿ ಬರುತ್ತೆ ಕಬಾಬ್. ನೋಡಿ ಮತ್ತೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದಿರೋದ್ರಿಂದ ಈ ಥರ, ಇಲ್ಲಾಂದರೆ ಎಣ್ಣೆ ಫುಲ್ಲು ಹೀರ್ಕೊಂಬಿಡುತ್ತೆ ಚಿಕನ್ನು. ಅದರಿಂದ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಮತ್ತೆ ಇನ್ನೊಂದು ಸಲ ಡಬಲ್ ಫ್ರೈಗೆ ಹಾಕ್ಕೊಳ್ರಿ ಚಿಕನ್ನ. ನೋಡಿ ಫ್ರೆಂಡ್ಸ್, ಈಗ ಕಬಾಬ್ ರೆಡಿ ಆಯಿತು. ಲಾಸ್ಟಿಗೆ ಕೊನೆಗೆ ಕರಿಬೇವು ಸ್ವಲ್ಪ ಹಾಕ್ಕೊಂಬಿಡಿ ಗಾರ್ನಿಷ್ಗೆ. ನಿಮ್ಮ ಟೇಸ್ಟ್ ಚೆನ್ನಾಗಿರುತ್ತೆ ಕಬಾಬ್ ಜೊತೆ ತಿನ್ನೋದಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.